ನಮಸ್ಕಾರ. ಎಜುನೇಟ್ಸ್ಗೆ ಸ್ವಾಗತ. ನಾನು ಮೃತ್ಯುಂಜಯ್ ಕಬ್ಬೂರ್. ಬಹು ನಿರೀಕ್ಷಿತ HSTR ನೇಮಕಾತಿಯ ಡ್ರಾಫ್ಟ್ C&R ರೂಲ್ಸ್ಗಳನ್ನು ಪ್ರಕಟಪಡಿಸಲಾಗಿದೆ. ಹೌದು, ವೃಂದ ಮತ್ತು ನೇಮಕಾತಿ ನಿಯಮಗಳಿಗೆ ಸಂಬಂಧಪಟ್ಟಂತೆ ನಾವು ತುಂಬಾ ದಿನಗಳಿಂದ ವೇಟ್ ಮಾಡ್ತಾ ಇದ್ವಿ. ಇನ್ನೇನು ಶಿಕ್ಷಕರ ನೇಮಕಾತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ಫ್ಯಾಕ್ಟ್ C&R ರೂಲ್ಸ್ಗಳು ಬಿಡುಗಡೆ ಆಗ್ತಾ ಇಲ್ಲ ಅನ್ನುವಂತಹ ನಮ್ಮ ವಿನಂತಿ ಬಹುತೇಕ ಇಲಾಖೆಗೆ ಮುಟ್ಟಿ ಇದೀಗ C&R ರೂಲ್ಸ್ಗಳನ್ನ ಬಿಡುಗಡೆ ಮಾಡಲಾಗಿದೆ. ಜೂನ್ 18 ಅಂದ್ರೆ ನಿನ್ನೆ ಸಂಜೆ ಅಷ್ಟೊತ್ತಿಗೆ ಈ ನಿಯಮಗಳನ್ನು ಬಿಡುಗಡೆ ಮಾಡಲಾಗಿದ್ದು ಏನೇನು ಬದಲಾವಣೆಗಳನ್ನು ಮಾಡಲಾಗ್ತಾ ಇದೆ ಅನ್ನುವಂಥ ಒಂದಷ್ಟು ವಿವರಗಳನ್ನು ಈ ವಿಡಿಯೋದ ಮೂಲಕ ತಿಳಿತಾ ಹೋಗೋಣ. ಆದ್ಮೇಲೆ ಬಹಳ ಸ್ಪಷ್ಟವಾಗಿ ಆರಂಭದಲ್ಲೇ ಹೇಳ್ತಾ ಇದ್ದೀನಿ, ಇದಕ್ಕೆ ಯಾವುದೇ TET ಮತ್ತು PGಯನ್ನ ಕಡ್ಡಾಯವಾಗಿ 2026ರ ಅಧಿಕೃತ ಕರಡು ನಿಯಮಗಳ ಬದಲಾವಣೆಯಲ್ಲಿ ಅದನ್ನು ಪ್ರಕಟಪಡಿಸಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ನಮಗೆ ಗೊತ್ತಿರಬೇಕಾಗತ್ತೆ. ಅದರ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ನೀವೇನಾದರೂ ಆಕ್ಷೇಪಣೆಗಳನ್ನು ಅಥವಾ ಅಬ್ಜೆಕ್ಷನ್ಸ್ಗಳನ್ನು ಸಲ್ಲಿಸಬೇಕು ಅಂದರೆ 7 ದಿನಗಳ ಕಾಲಾವಕಾಶ ಇರುತ್ತೆ. ನೀವು ನೇರವಾಗಿ ನಿಮ್ಮ ಆಕ್ಷೇಪಣೆಗಳನ್ನು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಯವರಿಗೆ, ಶಾಲಾ ಶಿಕ್ಷಣ ಇಲಾಖೆ ಮತ್ತು ಸಾಕ್ಷರತಾ ಇಲಾಖೆಗೆ ಕಳಿಸ್ಕೊಡ್ಬೇಕಾಗತ್ತೆ. ಸೊ 2026ರ ಶಿಕ್ಷಣ ಇಲಾಖೆಯ ನೇಮಕಾತಿ ತಿದ್ದುಪಡಿ ನಿಯಮಗಳು ಅಂತ ಹೇಳಿ ಇದನ್ನು ಕರೀತಾ ಇದ್ದಾರೆ. ಸೊ ಸದ್ಯಕ್ಕೆ ಇದು ಡ್ರಾಫ್ಟ್ ಆಗಿರುತ್ತೆ. 7 ದಿನಗಳ ನಂತರ ಈ ಆಬ್ಜೆಕ್ಷನ್ಗಳ ಆಧಾರದ ಮೇಲೆ ಇದನ್ನೇ ಬಹುತೇಕ ಅಂತಿಮ ಮಾಡುವಂತಹ ಒಂದು ಸಾಧ್ಯತೆ ಕೂಡ ಇದೆ. ಹಾಗೆ ಪ್ರೌಢಶಾಲಾ ಸಹ ಶಿಕ್ಷಕರು ಶ್ರೇಣಿ 2 ಅನ್ನುವಂಥದ್ದನ್ನು ಪ್ರೌಢಶಾಲಾ ಸಹ ಶಿಕ್ಷಕರು ಅನ್ನುವಂತಹ ಪದದೊಂದಿಗೆ ಬದಲಾವಣೆ ಮಾಡೋದರ ಜೊತೆಗೆ ಬಹಳ ಮುಖ್ಯವಾಗಿ C&R ರೂಲ್ಸ್ ಅಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಮಾಡ್ತಾ ಇದ್ದಾರೆ. ಸೊ ಈಗಾಗಲೇ ಚಾಲ್ತಿಯಲ್ಲಿರುವಂತೆ ಪದವಿ ಮತ್ತು BEd ವಿದ್ಯಾರ್ಹತೆಯನ್ನೇ ಮತ್ತೆ ಅವರು ಬಹುತೇಕ ಕನ್ಫರ್ಮ್ ಮಾಡಿದ್ದಾರೆ. BA BEd ಅಥವಾ BSc BEd ಮಾಡಿದಂತಹ ಅಭ್ಯರ್ಥಿಗಳಿಗೆ ನೇರವಾಗಿ HSTRಗೆ ಅವಕಾಶ ಸಿಗ್ತಾ ಇದೆ. ಅದರ ಜೊತೆಗೆ ವೇಟೇಜ್ ಅನ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದಾರೆ ಅಂದರೆ, ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಡೆದ ಅಂಕಗಳ 85% ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ ಅಥವಾ ಏನು CET ನಡೆಸ್ತಾರೆ ಆ CET ಅಲ್ಲಿನ 85% ಅಂಕಗಳನ್ನು ಹಿಡಿತಾರೆ. ಅದರ ಜೊತೆಗೆ BA ಅಥವಾ BSc ಅಥವಾ ಇತರೆ ಪದವಿನಲ್ಲಿ ನಾವೇನು ಪಡ್ಕೊಂಡಿರ್ತೀವಿ ಅದರ 13% ಅಂಕಗಳನ್ನು ಪಡ್ಕೊಂಡಿರ್ತಾರೆ. ಉದಾಹರಣೆಗೆ ನೀವು ಡಿಗ್ರಿ BA ಅಥವಾ BScನಲ್ಲಿ 80% ಪಡೆದ್ರಿ ಅಂತಂದರೆ ಅದರ 13% ಎಷ್ಟಾಗುತ್ತೆ ಅನ್ನುವಂಥ ಒಂದು ಕ್ಯಾಲ್ಕುಲೇಷನನ್ನು ನಾನು ನಿಮಗೆ ಈಗಾಗಲೇ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ. ಈ ರೀತಿಯಾಗಿ ನಿಮ್ಮ ಕ್ಯಾಲ್ಕುಲೇಷನ್ ಕೊಡ್ತಾರೆ. ಅದರ ಜೊತೆಗೆ BEd ಪರೀಕ್ಷೆಯಲ್ಲಿನ 2% ಅಂಕಗಳನ್ನು ಕೂಡ ಇಲ್ಲಿ ಕನ್ಸಿಡರ್ ಮಾಡಲಾಗ್ತಾ ಇದೆ. ಫಾರ್ ಎಕ್ಸಾಂಪಲ್ BEdನಲ್ಲಿ ಪಡೆದಿರುವಂತಹ 2% ಅಂಕಗಳನ್ನು ಕೂಡ ಇಲ್ಲಿ ಕನ್ಸಿಡರ್ ಮಾಡ್ತೀವಿ ಅನ್ನುವಂಥ ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ನೀವೇನಾದರೂ 90% ಅಂಕಗಳನ್ನು ಪಡ್ಕೊಂಡಿದ್ರಿ BEdನಲ್ಲಿ ಅಂದರೆ 1.8% ನಿಮ್ದು ಇಲ್ಲಿ ಕೌಂಟ್ ಆಗುತ್ತೆ. ಅದೇ ರೀತಿ ನೀವು ಡಿಗ್ರಿನಲ್ಲಿ ಏನು ಅಂಕಗಳನ್ನು ಪಡ್ಕೊಂಡಿರ್ತೀರಿ ಅದರ 13% ಆಗುತ್ತೆ. ಅದರರ್ಥ ಡಿಗ್ರಿ ಪ್ಲಸ್ BEd ಸೇರಿ 15%, ಆಮೇಲೆ CET ಇದು 85% ಅನ್ನು ಇಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಸೊ ಒಂದ್ ವೇಳೆ ನಿಮ್ದು ಏನಾದರೂ ಇಂಟಿಗ್ರೇಟೆಡ್ ಕೋರ್ಸ್ ಆಗಿತ್ತು, BA ಪ್ಲಸ್ BEd BSc ಪ್ಲಸ್ BEd ಇಂಟಿಗ್ರೇಟೆಡ್ ಆಗಿತ್ತು PUC ಮೇಲೆ ಅಂದರೆ, ಸೊ ಅವಾಗ ಟೋಟಲ್ 15% ಅನ್ನು ಕೂಡ ಇಲ್ಲಿ ಕನ್ಸಿಡರ್ ಮಾಡ್ತೀವಿ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಅವರು ಹೇಳ್ತಾ ಇದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನೀವೇನಾದರೂ ಅಬ್ಜೆಕ್ಷನ್ ಸಲ್ಲಿಸಬೇಕಿತ್ತು ಅಂದರೆ ಅಬ್ಜೆಕ್ಷನ್ ಸಲ್ಲಿಸೋದಕ್ಕೆ ಅವಕಾಶ ಇದೆ. ಬಟ್ ಮೋರ್ ಓವರ್ ನನಗನ್ಸುತ್ತೆ ಬಹುತೇಕ ಇದೇ ಫೈನಲ್ ಆಗುತ್ತೆ ಅಂತ ಹೇಳಿ. ಸೊ ಯಾಕೆ ಅಂತಂದರೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹಲವಾರು ದಿನಗಳಿಂದ ಚರ್ಚೆ ನಡೆದಿತ್ತು ಇಲಾಖೆ ಮಟ್ಟದಲ್ಲೂ ಕೂಡ. ಸೊ PGಯನ್ನು ಕಂಪಲ್ಸರಿ ಮಾಡಿಲ್ಲ, ಹಾಗೆ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಥವಾ TETಯನ್ನು ಕೂಡ ಇಲ್ಲಿ ಪ್ರಸ್ತಾವನೆ ಮಾಡಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ನಾವು ತಿಳ್ಕೊಳ್ಬೇಕಾಗುತ್ತೆ. ಹಾಗಾಗಿ 85% ನಮ್ಮದು ನೇರವಾಗಿ CET ಇದು, ಹಾಗೆ 15% ವ್ಯಾಪ್ತಿನಲ್ಲಿ 13% ಡಿಗ್ರಿದು, 2% BEd ಅದನ್ನು ಇಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಾ, ಸೊ ಯಾರೆಲ್ಲ HSTR ನೇಮಕಾತಿಗಾಗಿ ತಯಾರಿ ನಡೆಸ್ತಾ ಇದ್ರಿ, HSTR ಹುದ್ದೆಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚಳವಾಗುವಂತಹ ಸಾಧ್ಯತೆ ಇದೆ. ಸೊ ಇದೇ GPSTR ನೇಮಕಾತಿಗೆ ಸಂಬಂಧಪಟ್ಟಂತೆ ಇತ್ತೀಚಿನ 16ನೇ ತಾರೀಕಿನ ಅಂಕಿಅಂಶಗಳನ್ನು ನೋಡಿದಾಗ ಸುಮಾರು 24,000 ಶಾಲಾ ಶಿಕ್ಷಣ ಇಲಾಖೆಯ ನೇಮಕಾತಿ ಹುದ್ದೆಗಳು ಪ್ರಸ್ತಾವನೆಯಲ್ಲಿದ್ದಾವೆ. ಸೊ ಆ 24,000 ಹುದ್ದೆಗಳು ಆರಂಭ ಆಯಿತು ನೇಮಕಾತಿ ಅಂದರೆ, ಸೊ ಅದರಲ್ಲಿ HSTR, GPSTR, PSTR, ದೈಹಿಕ ಶಿಕ್ಷಣ ಶಿಕ್ಷಕರನ್ನು ಒಳಗೊಂಡಂತೆ ಕಲ್ಯಾಣ ಕರ್ನಾಟಕ ಮತ್ತು ನಾನ್ ಕಲ್ಯಾಣ ಕರ್ನಾಟಕ ಎರಡೂ ಭಾಗಕ್ಕೂ ಕೂಡ ಶಿಕ್ಷಕರ ನೇಮಕಾತಿಯಾಗುವಂತಹ ಎಲ್ಲ ಸಾಧ್ಯತೆಗಳು ಇದೆ ಅನ್ನೋದನ್ನು ಮತ್ತೊಮ್ಮೆ ಸ್ಪಷ್ಟಪಡಿಸ್ತಾ, ಸೊ ಯಾರೆಲ್ಲ ಈಗಾಗಲೇ HSTRಗೆ ತಯಾರಿ ನಡೆಸ್ತಾ ಇದ್ರಿ, GPSTRಗೆ ತಯಾರಿ ನಡೆಸ್ತಾ ಇದ್ರಿ, ಸೊ GPSTR HSTR ಎರಡಕ್ಕೂ ಕೂಡ ನೀವು ಪ್ಯಾರಲಲ್ ಆಗಿ ಅಧ್ಯಯನವನ್ನು ಮಾಡೋದಕ್ಕೆ ನಿಮಗೆ ಅವಕಾಶ ಇದೆ ಅನ್ನೋದನ್ನು ಮತ್ತೊಮ್ಮೆ ಸ್ಪಷ್ಟಪಡಿಸ್ತಾ, ಸೊ HSTR ಸಿಲೆಬಸ್ ಏನಿರುತ್ತೆ, ಹಳೆಯ ಪ್ರಶ್ನೆ ಪತ್ರಿಕೆಗಳು, ನೋಟ್ಸ್ಗಳು ಇತ್ಯಾದಿಗಳನ್ನು ನಮ್ಮ ಎಜುನೇಟ್ಸ್ ಅಕಾಡೆಮಿ ಆ್ಯಪ್ನಲ್ಲಿ ನಾವು ಈಗಾಗಲೇ ಅಪ್ಲೋಡ್ ಮಾಡ್ತಾ ಇದ್ವಿ. ಇನ್ನೆರಡು ದಿನಗಳಲ್ಲಿ ಅದು ನಿಮಗೆ ಸೇವೆಗೆ ಲಭ್ಯ ಆಗುತ್ತೆ. ಅದರ ಜೊತೆಗೆ CET ಇರ್ಬೋದು, GPSTR ಇರ್ಬೋದು, TET ಇರ್ಬೋದು, ಆ ಎಲ್ಲ ನೋಟ್ಸ್ಗಳು, ಹಳೆಯ ಪ್ರಶ್ನೆ ಪತ್ರಿಕೆಗಳು ಈಗಾಗಲೇ ನಮ್ಮ ಆ್ಯಪ್ನಲ್ಲಿದ್ದಾವೆ. ವಾಟ್ಸಪ್ ಮೂಲಕ ಕೂಡ ನೀವು ಸಂಪರ್ಕಿಸಬಹುದು 7259782629. ಸೊ ಯಾರೆಲ್ಲ ಸೀರಿಯಸ್ ಆಸ್ಪಿರೆಂಟ್ಸ್ ಇದ್ದೀರಿ, ಇದೊಂದೊಳ್ಳೆ ಅವಕಾಶ. ಆಗಸ್ಟ್ ಅಷ್ಟೊತ್ತಿಗೆ ನೇಮಕಾತಿ ಅಧಿಸೂಚನೆ ಹೊರಬರುವಂತಹ ಎಲ್ಲ ಸಾಧ್ಯತೆಗಳಿದೆ ಅನ್ನೋದನ್ನು ಮತ್ತೊಮ್ಮೆ ಸ್ಪಷ್ಟಪಡಿಸ್ತಾ, ಸೊ ಆಲ್ ದ ಬೆಸ್ಟ್, ನಿಮ್ಮ ತಯಾರಿ ಮತ್ತಷ್ಟು ಚುರುಕುಗೊಳ್ಳಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಸಿಲೆಬಸ್ ಅನ್ನ, ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಅನಲೈಸ್ ಮಾಡುವಂತಹ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಟೈಮ್.